ನನಗೆ ಸಚಿನ್ ತೆಂಡೂಲ್ಕರ್ ಇಷ್ಟ, ನನಗೆ ರಿತಿಕ್ ರೋಷನ್ ಇಷ್ಟ ಅನ್ನೋ ಹಾಗೆ ನನಗೆ ಆರ್ಯವರ್ಧನ್ ಇಷ್ಟ ಅಂತ. ಅವಳ ರೂಮಿನ ಗೋಡೆ ಮೇಲೆ ನಿನ್ನ ಪೋಸ್ಟರ್ ಅನ್ಸ್ಕೊಳ್ಳೋ ವಯಸ್ಸು, ಸಲಿಗೆ ಜಾಸ್ತಿಯಾಗಿ ನಿನ್ನನ್ನು ಮನ್ಸು ಕನ್ಸ್ಕೊಂಡಿದ್ದಾಳಷ್ಟೇ. ಜಸ್ಟ್ ಇಮ್ಯಾಜಿನ್ ಆರ್ಯ, ನೀನು ಯಾವುದೋ ಒಂದು ಆಫೀಸಲ್ಲಿ ಕ್ಲರ್ಕ್ ಆಗಿದ್ದಿದ್ರೆ ಅನು ನಿನ್ನನ್ನು ಫಾಲೋ ಮಾಡ್ತಾ ಇದ್ಲಾ? ಅವಳ ಗ್ರಹಕ್ಕೆ ನಿನ್ನ ಶ್ರೀಮಂತಿಕೆ ಸೂರ್ಯ ಸುತ್ತಲೂ ಸುತ್ತಾ ಇದ್ದಾಳೆ. ದುಡ್ಡಿಲ್ಲದೆ ಇದ್ರೆ ಅನುಗ್ರಹ ಇಲ್ಲ ಕಣಪ್ಪ. ಕನ್ಫ್ಯೂಷನ್ ಇರೋದು ನನ್ನೊಳಗಲ್ಲ, ನಿನ್ನೊಳಗೆ. ಅದು ನಿನ್ನ ಮಾತಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸರಿ ತಪ್ಪು ಜೋಕಾಲಿಯಲ್ಲಿ ಜೀಗ್ತಿರೋನು ನೀನು. ಅದು ಒಳ್ಳೆ ಹುಡುಗಿ ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತು ಝಂಡೆ. ಆದರೆ ಅವಳಿಗೆ ನಾನು ಸಿಗ್ತಿದ್ದೀನಿ ಅನ್ನೋ ವಾಸ್ತವ ನಿನ್ನಿಂದ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೆ. ಕ್ಯಾ ಬಾತ್ ಹೈ? ಏನೋ ಮಾತಾಡ್ತಿದ್ಯಾ ನೀನು? ವಾಸ್ತವನ ನಾನು ಒಪ್ಕೊಳ್ಳೋಕ್ಕಾಗಲ್ವಾ? ಎಲ್ಲೋ ಭ್ರಮೆ ಇಡಿಸಿದಾಳ ಅವಳು. ನಾನು ಕ್ಲಿಯರ್ ಆಗೇ ಇದ್ದೀನಿ ಝಂಡೆ. ಮಬ್ಬಾಗಿರೋ ಕನ್ನಡಿಗೆ ಬಂಗಾರ ಹಿಡಿದ್ರೂ ಮಬ್ಬಾಗೆ ಕಾಣೋದು. ನಾನು ಮಬ್ಬಾಗಿರೋ ಕನ್ನಡಿ ಆಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ಬಂಗಾರನೇ ಕಣೋ. ನಾನು ಮಬ್ಬಾಗಿರೋ ಕನ್ನಡಿ ಆಗಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ಬಂಗಾರನೇ ಕಣೋ. ಅದರ ಮೌಲ್ಯ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ. ನಿನ್ನ ಬಂಗಾರದ ನಿಜ ಬೆಲೆ ಏನು ಅಂತ ನಾನು ಪ್ರೂವ್ ಮಾಡ್ತೀನಿ. ಮತ್ತೆ ಸೋಲೋ ಆಸೆ ಯಾಕೆ ಝಂಡೆ? ಅವಕಾಶನೇ ಕೊಡದೆ ಮಾತಾಡಬಾರ್ದು. ಕೊಟ್ಟಿದ್ದೀನಲ್ಲ, ಸರಿ, ನಿನಗೋಸ್ಕರ ಇನ್ನೊಂದು ಅವಕಾಶ. ಪ್ರೂವ್ ಮಾಡ್ತೀನಿ. ಅವಳಿಗೆ ನಿನ್ನ ಮೇಲಿರೋದು ಬರೀ ಆಕರ್ಷಣೆ, ವಯೋಸಹಜ ಆಕರ್ಷಣೆ ಮತ್ತೆ ನಿನ್ನ ಶ್ರೀಮಂತಿಕೆ ಅಂತ. ಈ ಉಂಗುರನ ತಗೋ. ನನ್ನ ಹುಡುಗಿ ಬಂಗಾರನೇ ಅಂತ ನಿನ್ನ ಮನಸ್ಸಿಗೆ ಅನಿಸೋವರೆಗೂ ಇದನ್ನು ನನಗೆ ಕೊಡಬೇಡ. ಇಟ್ಕೊ. ಪ್ರೂವ್ ಮಾಡ್ತೀನಿ. ನೋಡೋಣ. ಬಿಸ್ನೆಸ್ ಡೀಲಿಂಗೋ ಅಥವಾ ದಾದಾಗಿರಿನೋ ಆಗಿದ್ರೆ ಮಾಮೂಲಿ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಬೋದಿತ್ತು. ಹುಡುಗಿ ಹತ್ರ ಮಾತಾಡುವಾಗ ನೋಡಿ ಹುಷಾರಾಗಿ ಮಾತಾಡಬೇಕು. ಪದಗಳನ್ನ ಅಳೆದು ತೂಗೋದಂತೂ ನನಗೆ ಬರಲ್ಲ. ಏನು ಮಾಡಲಿ? ಟೆನ್ಷನ್ ಆಗಬೇಡ ಕೇಶವ. ನೀ ಹೇಳೋದು ಅವಳು ಅರ್ಥ ಮಾಡ್ಕೋತಾಳೆ. ಜಸ್ಟ್ ಹೇಳಬೇಕಾಗಿರೋ ವಿಷಯ ಹೇಳು, ಸಾಕು. ಇನ್ನೇನು ಮೇಡಮು, ಮತ್ತೆ ನಾಳೆಯಿಂದ ವರ್ಧನ್ ಕಂಪ್ನಿ ಎಂಪ್ಲಾಯಿ ನಮ್ಮನ್ನೆಲ್ಲ ಮಾತಾಡಿಸ್ತಿರೋ ಇಲ್ವೋ? ನಾಳೆಯಿಂದ ಯಾಕೆ? ಎಕ್ಸಾಮ್ ಮುಗೀತಲ್ಲ, ಈಗ್ಲಿಂದಾನೇ ಶುರು. ಹೋಗು, ನಿನ್ನ ಹತ್ರ ನಾನು ಮಾತಾಡಲ್ಲ. ಅಯ್ಯೋ ನಿನ್ನ. ಹಲೋ ಮೇಡಮ್, ಸಾಕು ಬಿಲ್ಡಪ್ಪು. ರಮ್ಯಾ, ಆರ್ಯ ಸರು ಎಕ್ಸಾಮ್ ಆಗಿದ ತಕ್ಷಣ ಆಫೀಸಿಗೆ ಬಾ ಅಂತ ಹೇಳಿದ್ರು ಗೊತ್ತಾ? ನಾನು ಇಷ್ಟು ಬೇಗ ಹೋದ್ರೆ ಚೆನ್ನಾಗಿರಲ್ಲ. ಅದು ಅಲ್ದಲೆ ಅಪ್ಪ ಯಾಕೋ ತುಂಬ ಬೇಜಾರಾಗಿದ್ರು ಕಣೆ. ಅದು ನೀನು ಎಕ್ಸಾಮ್ ಇದ್ರೂ ಆಫೀಸ್ಗೆ ಹೋಗಿದೆ ಅಂತಲ್ವಾ? ಈ ಎಕ್ಸಾಮ್ ಎಲ್ಲ ಮುಗೀತಲ್ಲ? ಇಲ್ಲ,
ಇನ್ನೂ ಒಂದು ಪರೀಕ್ಷೆ ಇದೆ. ಸರ್, ಇನ್ನೂ ಒಂದು ಮುಖ್ಯವಾದ ಪರೀಕ್ಷೆ ಇದೆ ಅನು ಮೇಡಮ್. ಸರ್, ನೀವಿಲ್ಲಿ ಹೇಗಿದ್ದೀರಾ ಅನು ಮೇಡಮ್? ನಾನು ಮಾತ್ರ ಬಂದಿದ್ದೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಫೋನಲ್ಲಿ ಮಾತಾಡೋವಂಥ ವಿಷಯ ಅಲ್ಲ. ನಿಮ್ಮನ್ನು ಎಲ್ಲಿಗಾದರೂ ಕರೆದ್ರೆ ತಪ್ಪಾಗತ್ತೆ ಅಂತ ನಾನೇ ಬಂದೆ. ಗಾಬರಿ ಬೇಡ, ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಆಗಬೇಕಷ್ಟೆ. ಸಹಾಯನ? ನನ್ನಿಂದ ಏನು ಸಹಾಯ ಸರ್? ಹೇಳ್ತೀನಿ. ನಿಮ್ಮಿಂದ ಸಾಧ್ಯ ಆಗುವಂಥ ಸಹಾಯನೇ. ಗಾಬರಿ ಬೇಡ. ನಾನು ಇದುವರೆಗೂ ಯಾರ ಹತ್ರ ಆದರೂ ಕೆಲಸ ಆಗಬೇಕು ಅಂತ ಮಾತನಾಡಕ್ಕೆ ಹೋದಾಗ, ಅವರಿಂದ ಕೆಲಸ ಆಗಬೇಕು ಅಂದಾಗ ಆರ್ಡ್ರ್ ಮಾಡೇ ಅಭ್ಯಾಸ. ಅದು ನಿಮ್ಮ ಫ್ರೆಂಡ್ಗೂ ಗೊತ್ತಿದೆ. ರಮ್ಯಾ ಅಲ್ವಾ? ಕರೆಕ್ಟ್. ಆದರೆ ಮೊದಲನೇ ಸಲ ಅಫಿಷಿಯಲ್ ಆಗಲ್ದೆ ಫ್ರೆಂಡಾಗಿ ಮಾತಾಡೋಕೆ ಬಂದಿದ್ದೀನಿ. ಮಾತಾಡ್ಬೋದಲ್ವಾ? ನಾನು ಕೆಲಸದಲ್ಲಾಗಲಿ ಅಥವಾ ಜೀವನದಲ್ಲಾಗಲಿ ಸ್ವಲ್ಪ ಕಟ್ಟುನಿಟ್ಟಿನ ಮನುಷ್ಯ. ಮಾತು ಸ್ವಲ್ಪ ಗಟ್ಸಾಗಿರುತ್ತೆ. ಯಾಕಂದರೆ ನಾನು ವ್ಯವಹಾರ ಮಾಡುವಂಥ ಜನರು ಅಂಥವ್ರು, ನನ್ನ ಕೆಲಸನೂ ಅಂಥದ್ದು. ಬೇಲಿ ಇದ್ದ ಹಾಗೆ ಬೇಲಿನ ಯಾರಾದರೂ ಅಲಂಕಾರಕ್ಕೆ ಇಟ್ಕೊಳ್ತಾರ? ಅದ್ರ ಕೆಲಸ ಕಾವಲು. ನಾನು ಆರ್ಯವರ್ಧನ್ ಸಾರ್ಗೆ ಬೇಲಿ. ಏನೇ ಕೆಲಸಗಳಿದ್ರೂ ಅದು ನನ್ನನ್ನು ದಾಟಿ ಹೋಗಬೇಕು. ಅದನ್ನು ಮಾಡಬೇಕಾಗಿರೋದು ನನ್ನ ಕೆಲಸ. ಆದರೆ ಕೆಲವು ಸಲ ಕೆಲವು ವಿಷಯಗಳು ನನ್ನ ಕಣ್ತಪ್ಪಿ ಹೋಗ್ತವೆ. Don't